ಗೃಹ ಸಚಿವರು ಹೇಳ್ತಾ ಇದ್ರು, ಒಬ್ರು ಹಾಲ್ ಟಿಕೆಟ್ ತಂದಿಲ್ಲ, ಇನ್ನೊಬ್ರು ಮಾಗಡಿಯಿಂದ ಬರ್ತಾ ಇದ್ರು. ಅವ್ರು ಎಲ್ಲಿಂದಾದ್ರೂ ಬರಲಿ, ಮಾಗಡಿ ಅಲ್ಲ, ಅಂಡಮಾನ್ ನಿಕೋಬಾರದಿಂದ ಬರಲಿ, ಬೆಂಗಳೂರಿಗೆ ಬಂದ ಮೇಲೆ ಸೂಕ್ತ ವ್ಯವಸ್ಥೆಯನ್ನ, ಟ್ರಾಫಿಕ್ ಪ್ರಾಬ್ಲಮ್ ಅನ್ನ, ಕಿರಿಕಿರಿಯನ್ನ ಹೋಗ್ಲಾಡಿಸ್ಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಸರ್. ಅದನ್ನ ಬಿಟ್ಟು ಕಾರ್ಯಕ್ರಮ ಇತ್ತು, ಅವರು ಎಂಥದ್ದು ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಬರ್ಬೇಕಿತ್ತು, ಬಸ್ ಆಗ್ಲಿಲ್ಲ ಅಂದ್ರೆ ಮೆಟ್ರೋ ಇಂದ ಬರ್ಬೇಕಿತ್ತು, ಇಲ್ಲ ಚಾಪರ್ ಇಂದ ಬರ್ಬೇಕಿತ್ತು ದುಡ್ಡಿದ್ರೆ, ಇದಲ್ಲ ನಿಮ್ಮ ಹತ್ರ ನಿರೀಕ್ಷೆ ಮಾಡೋದು. ಅಂಡ್ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಿದ್ರೆ ಯಾರ ತಲೆನೂ ಬೀಳ್ತಾ ಇರ್ಲಿಲ್ಲ, ಯಾವ ಅಧ್ಯಕ್ಷರ ವ್ಯಾಲಿಡಿಟಿಯೂ ಮುಗ್ದೋಗ್ತಾ ಇರ್ಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರೇನು ರಾಜೀನಾಮೆ ಕೊಡ್ತೀವಿ ಅಂತ ಇರ್ಲಿಲ್ಲ. ಅವ್ರು ಹೆಂಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದ್ರು, ನೀವು ಆಟ ಆಡಿದ್ರಿ. ಅವರು ಲಕ್ಷಾಂತರ ಜನದ ಜೊತೆ, ನೀವು ನಂಬರ್ಸ್ ನಾವು ಕೌಂಟ್ ಮಾಡ್ಬೋದು, ಆ ರೀತಿ ಆಟ ಆಡಿದ್ರಿ ನೀವುಗಳು. ಸೊ ಅಂದ್ರೆ ನೀವು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ನಮ್ಮದು ಇದು ಏನು ಒಂದು ಈವೆಂಟ್ ಮಾತಾಡಕ್ ಬಿಡಿ. ಒಂದ್ ನಿಮಿಷ 30 ಸೆಕೆಂಡ್ಸ್ ಕೊಡಿ. ನೀವು ಮಧ್ಯದಲ್ಲಿ ಮಾತಾಡ್ಬಿಡಿ. ನೀವೇನ್ ಮಾಡ್ತಾ ಇದ್ದೀರಿ? ಕೇಂದ್ರ ಸರ್ಕಾರದ ಅಗಾಧವಾದಂತ ತಪ್ಪನ್ನ ನಮ್ಮ ಕಾರ್ಯಕ್ರಮದಲ್ಲಿ ಆಗಿರ್ತಾ ಏನು ಮಕ್ಕಳುಗಳು ನಿಧಾನಕ್ಕೆ ಬಂದಿರೋದಕ್ಕೆ ಕಾಂಪನ್ಸೇಟ್ ಮಾಡಿ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಜನ ತೀರ್ಮಾನ ಮಾಡ್ತಾರೆ. ಆ ನರೇಶನ್ ಏನಿದೆ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಕೇಳಿಸ್ಕೊಳ್ಳಿ, ನಾವು ಎಲ್ಲಾ ಕಡೆನೂ ಪ್ರಿಕಾಷನರಿ ಮೆಷರ್ಸ್ ಅನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಆರ್ಟಿರಿ ರೋಡ್ಗಳಲ್ಲೂ ನಾವು ಪೊಲೀಸ್ ಡಿಪ್ಲಾಯ್ ಮಾಡಿದ್ವಿ. ಟ್ರಾಫಿಕ್, ಸ್ಮೂತ್ ಟ್ರಾಫಿಕ್ ಅನ್ನ ನಾನು ಅಲ್ಲೇ ಟ್ರಾವೆಲ್ ಮಾಡಿದ್ದೇನೆ. ನೀವೇನ್ ಹೇಳಿದಾರಲ್ಲ ಮಾಗಡಿ ರೋಡು, ಸುಳ್ಳು ಹೇಳಿದ್ರ? ಒಂದ್ ನಿಮಿಷ, ಅವರು ಒಬ್ಬರಿಗೆ ಅವ್ರು ಬಿಟ್ಟಿದ್ದು ಎಷ್ಟು ಗಂಟೆಗೆ? ಎಕ್ಸಾಮ್ ಇದ್ದಿದ್ದು 1:30. ಅವ್ರ ಎಕ್ಸಾಮ್ ಇದ್ದಿದ್ದು 1:30 ಕಿಲೋಮೀಟರ್. ನನಗೆ ಹಾರ್ಡ್ಲಿ 20 ನಿಮಿಷ ತಗೊಳ್ತಾ ಇಲ್ಲ. ಸುಳ್ಳು ಒಂದ್ ನಿಮಿಷ. ಸಾಕಾರ ನಗರಿಂದ ಇದಕ್ಕೆ ಎಷ್ಟು ನಿಮಿಷ ತೆಗೆದುಕೊಳ್ತದೆ? ಕೇಳಿಸ್ಕೊಳ್ರಿ, ನೀವ್ ಹೇಳಿ ಸರ್. ಈಗ ಎಲ್ಲದಕ್ಕೂ ಇವರು ನಂದಲ್ಲ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನ್ ಕತೆ ಸರ್? ನೋಡಿ, ನಾವು ದಿಲೀಪ್ ಅವರಿಗೆ ಟೈಮ್ ಕೊಡ್ಬೇಕು, ನಾನು ಬರ್ತೀನಿ. ಅದಕ್ಕಿಂತ ಮುಂಚೆ ನಾನು ನೋಡಿಲ್ಲ, ಬಟ್ ಕೇಳ್ಪಟ್ಟಿದ್ದೀನಿ, ಬೇರೆ ದೇಶಗಳಲ್ಲಿ ಇಂತ ಮೇನ್ ಎಕ್ಸಾಮ್ ನಡಬೇಕಾದ್ರೆ ಕಂಪ್ಲೀಟ್ ಆಗಿ ಗಿಟುವಟಿಕೆ ಎಲ್ಲ ಬಂದ್ ಮಾಡ್ತಾರೆ. ವೆರಿ ಸಿಂಪಲ್ ಕೇಳ್ತೀನಿ, ಕ್ಲೀನ್ ರೋಡ್ ಮಾಡ್ಕೊಡ್ತಾರೆ. ರಘುಜಿ, ನಾನು ಆಸ್ ಅನ್ ಅಕಾಡೆಮಿಷಿಯನ್ ಎರಡೇ ಪ್ರಶ್ನೆ ಕೇಳ್ತೀನಿ. ಈಗ ಅವ್ರು ಯಾರೋ ತಪ್ಪು ಮಾಡಿದ್ರು, ನೀವು ಹೇಳ್ತಾ ಇದ್ದೀರಿ, ಆಯ್ತು, ಅವ್ರು ತಪ್ಪು ಮಾಡಿದ್ರು, ಅವ್ರು ಯಾರೋ ತಪ್ಪು ಮಾಡಿದ್ರು ಅಂತ ನೀವ್ ಯಾಕೆ ತಪ್ಪು ಮಾಡಿದ್ರಿ? ಒಂದ್ ನಿಮಿಷ ಸರ್. ನೋ, ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಬ್ಲೇಮಿಂಗ್. ಈಗ ನೀವು ಅವ್ರು ತಪ್ಪು ಮಾಡಿದ್ದೀವಿ, ಈಗ ನಿಮ್ಮ ಪಕ್ಷದ ಸರ್, ನಿಮ್ಮ ಇವೆಂಟ್ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಯ್ತು? ಸರಿ, ನಾನೇನ್ ಯಾವ ಪಾರ್ಟಿಗೂ ಸೇರಿದವನಲ್ಲ, ಎಲ್ಲಿ ಬೇಕಾದ್ರೂ ನನ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು, ಅವಶ್ಯಕತೆ ಆಯ್ತಾ? ನಿಮ್ಮ ಪಕ್ಷದ ಯಾರು ಹಿರಿಯರು BK ಹರಿಪ್ರಸಾದ್ ಜಿ ಅವರು, ಅವರೇ ಸ್ವತಃ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೌದು, ಅಂತ ತೊಂದರೆ ಆಗಿದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಅವರು ಹೇಳಿದ್ದಾರೆ. ಹೌದು, ಅವ್ರ ದೊಡ್ಡತನ ನಾನು ಆಸ್ ಅನ್ ಅಕಾಡೆಮಿಷಿಯನ್ ಒಪ್ತೇನೆ. ಈಗ ಆ ಥರದ್ದಾಗಿದೆ. ಈಗ ಆ 3 ಜನ ವ್ಯಕ್ತಿ ಸ್ಟೂಡೆಂಟ್ಸ್ಗೋ ಅಥವಾ ಇನ್ನು ಮುಂದಕ್ಕೆ ಆಗದೆ ಇರೋ ಅಂಥದ್ದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಳಿ. ಆಮೇಲೆ ರಿಯಲಿ ವಾಟ್ ಐ ಫೀಲ್ ಮೇಡಮ್, ಇದಕ್ಕೆ ಯಾರಾದರೂ ಈ ಸಾಮಾಜಿಕ ಕಾರ್ಯಕರ್ತರು, ನಿಜವಾಗ್ಲೂ ಸಮಾಜಕ್ಕೆ ಅಂತ ನಿಂತಿರುವಂಥ ಎಷ್ಟೋ ಜನ ಸಮಾಜ ಸೇವಕರು ಇವರ ಪಕ್ಷದಲ್ಲಿರ್ಬೋದು ಅಥವಾ ಅವ್ರ ಪಕ್ಷದಲ್ಲಿರ್ಬೋದು, somebody has to really file a PIL that no political events or funfair events should happen on the examination day. ಇದು ಸಾಕಷ್ಟು ಕಡೆ ಏನು ಸ್ಕ್ಯಾಂಡೇವಿಯನ್ ನೇಷನ್ಸ್ ಅಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಎಕ್ಸಾಮಿನೇಷನ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಯಾವ ಪಬ್ಲಿಕ್ ಪ್ರೋಗ್ರಾಮ್, ಯಾವ ಈವೆಂಟನ್ನು ಕೂಡ ಕೆಲವು ದೇಶಗಳಲ್ಲಿ ಮಾಡಲ್ಲ. ಅದನ್ನ ಯಾಕೆ ಇಲ್ಲೂ ತರಬಾರ್ದು? ಲೆಟ್ ದೆಮ್ ಆಲ್ಸೋ ಬ್ರಿಂಗ್ ಇಟ್ ನಿಷ್ಪಕ್ಷಪಾತವಾಗಿ ಸರ್, ನಿಷ್ಪಕ್ಷಪಾತವಾಗಿ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ. ಯಾಕೆಂದ್ರೆ ನಾನು ಅವ್ರಿಗೆ ಉತ್ತರವನ್ನು ಕೊಡ್ತೇನೆ. ಬಿಜೆಪಿ ಕಾರ್ಯಕರ್ತರು ಮಕ್ಕಳು ಓದ್ತಾ ಇರ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಮಕ್ಕಳು ಓದ್ತಿರ್ತಾರೆ, JDS ಕಾರ್ಯಕರ್ತರು ಮಕ್ಕಳು ಓದ್ತಿರ್ತಾರೆ, ನಮ್ಮಂತ ಮೇಸ್ಟರ್ಗಳ ಮಕ್ಕಳು ಓದ್ತಿರ್ತಾರೆ. ಎಲ್ಲಾ ಮಕ್ಕಳಿಗೋಸ್ಕರ ಅಟ್ಲೀಸ್ಟ್ ಪೊಲಿಟಿಕಲ್ ಇವೆಂಟ್ಸು, ಫನ್ಫೇರ್ ಇವೆಂಟ್ಸು ಯಾವುದೇ ಇದ್ರೂ ಕೂಡ ಲೆಟ್ ದೆಮ್ ಬ್ರಿಂಗ್ ಇಟ್ ಇನ್ ಟು ದಿ SOP, ಸ್ಟ್ಯಾಂಡರ್ಡ್ ಆಫ್ ಪ್ರೋಟೋಕಾಲ್ ಆಪರೇಷನ್ಸ್ ತೆಗೆದು ತಗೊಂಡು ಬಂದ್ರೆ automatically all students will be safe for taking examinations in this country. Not only NEET madam, exam ನಡೆಸೋ ಸ್ಕಿಲ್ ನ ನಮ್ಮ ಅಥಾರಿಟಿಗಳು ಇನ್ನು ಯಾಕೆ ತಗೊಳ್ತಾ ಇಲ್ಲ, ಅಡಾಪ್ಟ್ ಮಾಡ್ತಾ ಇಲ್ಲ? ಒಂದು ನಿಮಿಷ, ನಾನು ಇಷ್ಟರ ಮಧ್ಯದಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳಬೇಕು ನಾನು. ಇದು ಬಹುಶಃ ಯಾರಿಗೂ ಇದು ತಲೆಗೆ ಹೋಗಿರಲ್ಲ ಅಂತ ಅನ್ಕೋತೀನಿ. ಕರ್ನಾಟಕದಲ್ಲಿ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಅಥವಾ ಕಮಿಷನ್ ಅಂತ ಒಂದಿದೆ. ಇತ್ತೀಚೆಗಷ್ಟೇ ಏನು ಅದು ಇಟ್ ಇಸ್ ಎ ನಾನ್ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್.
ಅಲ್ಲಿಯ ಚೇರ್ಮನ್ ನಿಜವಾಗ್ಲೂ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ನಾನೇ ನಿಜವಾಗ್ಲೂ ಒಂದು ಕೇಸ್ ಹಾಕ್ಬೇಕಂತಿದ್ದೀನಿ. ವಾಟ್ ಈಸ್ ಹಿ ಡೂಯಿಂಗ್? ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಕ್ರಾಸ್ ವೆರಿಫೈ. ಸ್ಟೂಡೆಂಟ್ಸ್ಗೆ ತೊಂದರೆ ಆಗಬಾರ್ದು ಅಂತ ಕ್ರಾಸ್ ವೆರಿಫೈ ಮಾಡುವಂಥದ್ದು ಮಕ್ಕಳ ಹಕ್ಕು ಆಯೋಗದ ರಕ್ಷಣಾ ಏನಿದೆ ಅದು ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್. ವಾಟ್ ಆರ್ ದೇ ಡೂಯಿಂಗ್? ದೇ ಆರ್ ಸಪೋಸ್ ಟು ಕ್ವಶ್ಚನ್ ಎವ್ರಿಬಡಿ. ಯು ಆರ್ ರೈಟ್.